ರಾಯಣ್ಣ ಹುಟ್ಟಿದರೆ ಅದು ಸ್ವಾತಂತ್ರ್ಯದ ಕಿಡಿ, ರಾಯಣ್ಣ ಹೋರಾಡಿದರೆ ಅದು ಸ್ವಾಭಿಮಾನದ ಜ್ವಾಲೆ, ರಾಯಣ್ಣ ಮರಣ ಹೊಂದಿದರೆ ಅದು ಗಣರಾಜ್ಯದ ಕನಸಿಗೆ ಬಿದ್ದ ಬೀಜ. ಅದಕ್ಕೆ ರಾಯಣ್ಣ ಸತ್ತಿಲ್ಲ, ಇಂದು ಕನ್ನಡಿಗರ ಎದೆಯಲ್ಲಿ ಬದುಕಿದ್ದಾನೆ. ಅವನ ಹೆಸರು ಕೇಳಿದ್ರೆ ಸಾಕು, ಅವತ್ತಿನ ಬ್ರಿಟಿಷರ ಎದೆ ನಡುಗ್ತಿತ್ತು. ಯಾವಾಗ, ಹೇಗೆ, ಎಲ್ಲಿಂದ, ಯಾವ ಕ್ಷಣದಲ್ಲಿ ಎದುರಾಗುತ್ತೋ ಎಂಬ ಭಯ ಬ್ರಿಟಿಷರನ್ನ ಕಾಡ್ತಿತ್ತು. ಕಿತ್ತೂರು ರಾಣಿ ಚೆನ್ನಮ್ಮಳ ಬಲಗೈ ಬಂಟ ಎಂದು ಕರೆಸಿಕೊಂಡ ರಾಯಣ್ಣ ಭರಮಪ್ಪ ಮತ್ತು ಕೆಂಚವ್ವ ದಂಪತಿಯ ಎರಡನೇ ಮಗನಾಗಿ 1796 ಆಗಸ್ಟ್ 15ರಂದು ಜನಿಸಿದನು. ತಂದೆ ಮತ್ತು ತಾತನ ಮಾರ್ಗದರ್ಶನದಲ್ಲಿ ಬೆಳೆದ ರಾಯಣ್ಣ ಮುಂದೆ ಸಂಗೊಳ್ಳಿಯ ಗರಡಿ ಮನೆಯಲ್ಲಿ ತನ್ನ ಯುದ್ಧ ಕೌಶಲ್ಯವನ್ನ ಬೆಳೆಸಿಕೊಂಡನು. ಕತ್ತಿಯ ವರಸೆ, ಕುದುರೆ ಸವಾರಿ, ಬಿಲ್ಲು ವಿದ್ಯೆ, ಮಲ್ಲ ಯುದ್ಧ ಹೀಗೆ ಯುದ್ಧಕ್ಕೆ ಬೇಕಾದ ಹಲವು ಕಲೆಗಳಲ್ಲಿ ಪರಿಣಿತಿಯನ್ನ ಪಡೆದ ಕೇವಲ ಒಬ್ಬ ಯೋಧನಾಗಿ ಉಳಿಯಲಿಲ್ಲ, ಬ್ರಿಟಿಷರ ನಿದ್ದೆಗೆಡಿಸಿದ ಹೆಸರಾಗಿ ಬೆಳೆದನು. ಆದರೆ ರಾಯಣ್ಣನ ಹೋರಾಟ ಬ್ರಿಟಿಷರಿಗೆ ದಿನೇ ದಿನೇ ದೊಡ್ಡ ತಲೆನೋವಾಗಿ ಪರಿಣಮಿಸಿತು. ಕೊನೆಗೂ ದ್ರೋಹದ ಮೂಲಕ ರಾಯಣ್ಣನನ್ನು ಬಂಧಿಸಲಾಯಿತು. ಬಂಧನದ ನಂತರ ಅವನನ್ನ ಧಾರವಾಡದ ಜೈಲಿಗೆ ಕರೆದೊಯ್ಯಲಾಯಿತು. ಅಲ್ಲಿ ಬ್ರಿಟಿಷರು ರಾಯಣ್ಣನ ಹೋರಾಟಕ್ಕೆ ಅಂತ್ಯ ಹಾಡಲು ತೀರ್ಮಾನಿಸುತ್ತಾರೆ. ಆದ್ರೆ ಬ್ರಿಟಿಷರ ಮುಂದೆ ನಿಂತದ್ದು ಸೋತ ಯೋಧನಲ್ಲ, ತನ್ನ ನೆಲಕ್ಕಾಗಿ ಕೊನೆವರೆಗೂ ತಲೆ ಬಾಗದ ರಾಯಣ್ಣ. 1831 ಜನವರಿ 26ರಂದು ಅವತ್ತಿನ ದಿನ ಬ್ರಿಟಿಷರ ಮುಂದೆ ನಿಂತದ್ದು ಸೋತ ಯೋಧನಲ್ಲ, ತನ್ನ ನೆಲಕ್ಕಾಗಿ ಕೊನೆವರೆಗೂ ತಲೆ ಬಾಗದ ಸಂಗೊಳ್ಳಿ ರಾಯಣ್ಣ. ದ್ರೋಹದಿಂದ ಬಂಧಿಸಲ್ಪಟ್ಟ ರಾಯಣ್ಣನನ್ನು ಧಾರವಾಡದ ಜೈಲಿನಿಂದ ನಂದಗಡದ ಕಡೆಗೆ ಕರೆದೊಯ್ಯಲಾಯಿತು. ನಂದಗಡದ ಮಣ್ಣಿನಲ್ಲಿ ಆಲದ ಮರದ ಕೆಳಗೆ ರಾಯಣ್ಣನ ದೇಹ ಮೌನವಾಯಿತು. ಆದರೆ ಆ ಮೌನದ ಹೋರಾಟದ ಧ್ವನಿ ಮೌನವಾಗಲಿಲ್ಲ. ಜನಪದ ಹಾಡುಗಳಲ್ಲಿ, ಕಿತ್ತೂರಿನ ಮಣ್ಣಿನಲ್ಲಿ, ಕನ್ನಡಿಗರ ನೆನಪಿನಲ್ಲಿ ರಾಯಣ್ಣ ಅಮರನಾದ. ರಾಯಣ್ಣ ಹುಟ್ಟಿದರೆ ಸ್ವಾತಂತ್ರ್ಯದ ಕಿಡಿ, ರಾಯಣ್ಣ ಮರಣ ಹೊಂದಿದರೆ ಸ್ವಾಭಿಮಾನದ ಜ್ವಾಲೆ.